ಆರ್ ಸಿ ಬಿ ಅವರ ಫಸ್ಟ್ ಮ್ಯಾಚು ಸುಲಭವಾಗಿ ವಿನ್ ಆಗಿರ್ಬೋದು SRH ಮೇಲೆ. ಆದರೆ ಆರ್ ಸಿ ಬಿ ಅಲ್ಲಿ ಒಂದು ಗ್ಲೇರಿಂಗ್ ವೀಕ್ನೆಸ್ ನನಗೆ ಕಂಡು ಬಂದಿದೆ. ಆ ವೀಕ್ನೆಸ್ ನ ರೆಕ್ಟಿಫೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ಮುಂದೆ ಹೋಗಿ ಅದು ಮುಳ್ಳಾಗ್ಬೋದು ನಮ್ಗೆ. ಅದು ಏನಂದ್ರೆ ಆರ್ ಸಿ ಬಿಯ ಬೌಲಿಂಗ್. ಜೇಕಬ್ ಡಫಿ ಆಗಿ ಭುವನೇಶ್ವರ್ ಕುಮಾರ್ ಬಿಟ್ರೆ ಯಾರೊಬ್ರು ಕೂಡ ಅವತ್ತು SRH ಮೇಲೆ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ. ಕೃಣಾಲ್ ಪಾಂಡ್ಯ ಇರ್ಬೋದು, ರೊಮಾರಿಯೋ ಶೆಪರ್ಡ್ ಇರ್ಬೋದು, ಶ್ರೇಯಸ್ ಶರ್ಮಾ ಇರ್ಬೋದು, ಅಭಿನಂದನ್ ಸಿಂಗ್ ಎಸ್ಪೆಷಲಿ. ಸೊ ಇವರು ಒಂದು ವೀಕ್ ಲಿಂಕ್ ಆಗಿ ಕಾಣ್ತಾರೆ ನಂಗೆ. ಅಭಿನಂದನ್ ಸಿಂಗ್ ಅವ್ರ ಬದಲು ಮಂಗೇಶ್ ಯಾದವ್ ಬೌಲಿಂಗ್ ಮಾಡಿಸಬಹುದು ಅಂತ ನಾನು ಮೊದಲಿಂದಾನು ವಿಡಿಯೋಸ್ ಅಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ಮಂಗೇಶ್ ಯಾದವ್ ಶುಡ್ ಬಿ ಗಿವನ್ ಅ ಚಾನ್ಸ್. ಹಾಗೇನೆ ಮಿಕ್ಕಿರೋ 3 ಜನ ಎಕ್ಸ್ಪೀರಿಯನ್ಸ್ ಕ್ಯಾಂಪೇನರ್ಸ್, ದೇ ಶುಡ್ ಸ್ಟೆಪ್ ಅಪ್. ಮಿಡಲ್ ಓವರ್ಸ್ ಅಲ್ಲಿ ಕಂಟ್ರೋಲ್ ಇರಲಿಲ್ಲ. ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ದ ಕಂಟ್ರೋಲ್. ಡಿಸ್ಪೈಟ್ ಟೇಕಿಂಗ್ 3 early wickets, ಜೇಕಬ್ ಡಫಿ ಅಮೇಸಿಂಗ್ ಸ್ಪೆಲ್ ಮಾಡಿದ್ರು ಕೂಡ ವಿ ಎಂಡೆಡ್ ಅಪ್ ಕನ್ಸಿಡಿಂಗ್ 200 runs ಅಗೇನ್ಸ್ಟ್ SRH ಅಲ್ವಾ. ಸೊ ಈ ಒಂದು ಮಿಸ್ಟೇಕ್ ನ ಕ್ಲಾರಿಫೈ ಮಾಡ್ಕೋಬೇಕು ಈ ಮ್ಯಾಚ್ ಅಲ್ಲಿ CSK ಮೇಲೆ. CSK ಆಗ್ಲಿ ಹಾಗೂ ಬೆಟರ್ ಟೀಮ್ಸ್ ಆಗ್ಲಿ ಇದನ್ನ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ಸ್ ಅಲ್ಲಿ ಹಾಕಿ. RCB ಇವತ್ತು ಗೆಲ್ತಾರ CSK ಮೇಲೆ? ಅದು ಕಮೆಂಟ್ಸ್ ಅಲ್ಲಿ ಹಾಕಿ ನೋಡೋಣ.